ಕೇವಲ ಬೆರಳೆಣಿಕೆಯಷ್ಟು ಜಾಗತಿಕ ನಾಯಕರ ಅಹಂಕಾರ ಮತ್ತು ಹಠಮಾರಿ ನಿರ್ಧಾರಗಳಿಗೆ ವಿಶ್ವದ 8 ಬಿಲಿಯನ್ ಜನಸಂಖ್ಯೆಯು ಆರ್ಥಿಕವಾಗಿ ಮತ್ತು ದೈಹಿಕವಾಗಿ ಬೆಲೆ ತೆರಬೇಕಾ? ಯುದ್ಧದ ಆರಂಭಿಕ ದಿನಗಳಲ್ಲಿ ಸೈನ್ಯಕ್ಕೆ ಸೀಮಿತವಾಗಿದ್ದಂಥ ದಾಳಿಗಳು ಈಗ ತೈಲ ಮತ್ತು ಕುಡಿಯುವ ನೀರಿನಂಥ ಮೂಲಭೂತ ಅಗತ್ಯಗಳ ಮೇಲೆ ನಡೀತಾ ಇರೋದು ಮಾನವೀಯತೆಯ ಮಹಾದುರಂತದ ಮುನ್ಸೂಚನೆನ? ವಿಶ್ವದ ಅತಿ ದೊಡ್ಡ ರಕ್ಷಣಾ ಬಜೆಟ್ ಹೊಂದಿರುವಂಥ ಮಹಾಶಕ್ತಿಗಳು ಕೇವಲ ಕೆಲವು ಸಾವಿರ ರೂಪಾಯಿಗಳ ಅಗ್ಗದ ಡ್ರೋನ್ ತಂತ್ರಜ್ಞಾನದ ಮುಂದೆ ಅಸಹಾಯಕವಾಗಿ ನಿಂತಿರೋದು ಜಾಗತಿಕ ಶಕ್ತಿ ಸಮತೋಲನ ಬದಲಾಗ್ತಾ ಇರೋದರ ಸಂಕೇತನ? ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಆರ್ಥಿಕ ಚಕ್ರವು ಕೇವಲ ಒಂದು ಜಲಸಂಧಿಯ ಅಥವಾ ತೈಲ ಪೂರೈಕೆಯ ಸಣ್ಣ ವ್ಯತ್ಯಯಕ್ಕೆ ಇಷ್ಟೊಂದು ಸುಲಭವಾಗಿ ಕುಸಿದು ಬೀಳುವಷ್ಟು ದುರ್ಬಲವಾಗಿದೆಯಾ? ನಾವು ಇವತ್ತು ನೋಡ್ತಾ ಇರೋದು ದೇಶಗಳ ನಡುವಿನ ರಾಜತಾಂತ್ರಿಕ ಸಂಘರ್ಷನೋ ಅಥವಾ ಜಿಯೋಪಾಲಿಟಿಕ್ಸ್ ಹೆಸರಿನಲ್ಲಿ ಸಾಮಾನ್ಯ ಜನರನ್ನ ಬಲಿಪಶು ಮಾಡುವಂಥ ಸಾಯ್ತಾ ಇರಿ ರಾಜಕೀಯನೋ? ಈ ಬಗ್ಗೆ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಮತ್ತು ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಗಳೇನಿದೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತು ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಥ್ಯಾಂಕ್ ಯು.